ಸ್ನೇಹಿತರೆ, ಇಂದು ನೂರಾರು ಹುಡುಗಿಯರ ಅನಾರೋಗ್ಯದ ಮತ್ತು ಸಾವಿನಿಂದ ತುಂಬಿದ ಘಾತಕ ಕಥೆಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತೇನೆ. ಚಾನೆಲ್ಗೆ ಹೊಸದಾಗಿ ಬಂದಿದ್ದರೆ ನನ್ನ ಹೆಸರು ಡಾಕ್ಟರ್ ಶ್ರೀಹರಿ ಕುಲಕರ್ಣಿ. 1917ರಿಂದ 1926ರಲ್ಲಿ ಯುನೈಟೆಡ್ ಸ್ಟೇಟ್ಸ್ ರೇಡಿಯಂ ಕಾರ್ಪೊರೇಷನ್ ಎಂಬ ಕಂಪನಿ ರೇಡಿಯಂ ಎಂಬ ವಿಕಿರಣಶೀಲ ಹೊಂದಿರುವ ಅಂದರೆ ರೇಡಿಯೋ ಆಕ್ಟಿವ್ ಎಲಿಮೆಂಟನ್ನು ಕ್ಯಾರ್ನೋಟೈಟ್ ಗಣಿಯಿಂದ ಹೊರತೆರೆಯಲು ಪ್ರಾರಂಭಿಸ್ತಾರೆ. ಈ ಗಣಿಗಳು ಕೊಲರಾಡೋನ ಪ್ಯಾರಾಡಾಕ್ಸ್ ವ್ಯಾಲಿ ಮತ್ತು ಯುಟಾನ ಅನ್ಡಾರ್ಕ್ ಮೈನ್ಸ್ ಪ್ರದೇಶದಲ್ಲಿ ಇರುತ್ತಿತ್ತು. ಅಲ್ಲಿಂದ ರೇಡಿಯಂನ ನ್ಯೂಜೆರ್ಸಿಯ ಆರೆಂಜ್ ಪ್ರದೇಶಗಳಿಗೆ ವಾಚ್ ಫ್ಯಾಕ್ಟರಿಗಳಿಗೆ ಕಳಿಸ್ಕೊಡ್ತಿದ್ರು. ಈ ರೀತಿ ಹೊರತೆಗೆದ ರೇಡಿಯಂನಿಂದ ಲೂಮಿನಸ್ ಪೇಂಟ್ ಅಂದರೆ ಬೆಳಗುವ ಪೇಂಟ್ ತಯಾರಿಸಲು ಉಪಯೋಗಿಸ್ತಿದ್ರು. ಈ ರೇಡಿಯಂ ವಾಚ್ಗಳ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಲು ಮೊದಲಿಗೆ 70 ಹುಡುಗಿಯರನ್ನು ನೇಮಿಸ್ತಾರೆ. ಅಲ್ಲಿಂದ ಬರಬರುತ್ತಾ 4,000 ಕಾರ್ಮಿಕರು ಕೆಲಸ ಮಾಡೋಕ್ಕೆ ಮುಂದಾಗ್ತಾರೆ. ಇವರುಗಳನ್ನು ಕೆನಡಾ ಮತ್ತು ಉತ್ತರ ಅಮೆರಿಕಾದ ಕಾರ್ಖಾನೆಗಳಲ್ಲಿ ಅಪಾಯಿಂಟ್ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಒಂದು ಸಣ್ಣ ಬಟ್ಟಿಲನ್ನು ಕೊಡ್ತಾರೆ. ಅದರೊಳಗೆ ರೇಡಿಯಂ, ಜಿಂಕ್ ಸಲ್ಫೈಡ್, ಗಮ್ ಅರಬಿಕ್ ಮತ್ತು ನೀರನ್ನು ಮಿಕ್ಸ್ ಮಾಡಿ ಪೇಂಟ್ ತಯಾರಿಸಬೇಕಾಗಿರುತ್ತೆ. ಕೆಲಸ ಬಹಳ ಸುಲಭದ ಕೆಲಸ ಆಗಿತ್ತು. ರೇಡಿಯಂ ಪೇಂಟ್ನಿಂದ ಗಡಿಯಾರದ ಡಯಲ್ಗಳ ಮೇಲೆ ಗೆರೆ ಎಳೆದು ಕೊಡೋದು ಅಷ್ಟೇ. ಬಣ್ಣ ಹಚ್ಚೋಕೆ ಒಂಟೆಯ ಕೂದಲಿನಿಂದ ಮಾಡಿದ್ದ ಬ್ರಷ್ಗಳನ್ನು ಉಪಯೋಗಿಸ್ತಾರೆ. ಕೆಲವೇ ಗೆರೆಗಳ ನಂತರ ಆ ಬ್ರಷ್ಗಳು ಚೂಪಾದ ಆಕಾರ ಮೊಂಡಾಗ್ತಿತ್ತು. ಅದಕ್ಕಾಗಿ ಕಾರ್ಖಾನೆಯ ಸೂಪರ್ವೈಸರ್ಗಳು ಲಿಪ್ ಡಿಪ್ ಪೇಂಟ್ ಅಂತ ಒಂದು ಹೇಳಿಕೆಯನ್ನು ಇಂಟ್ರಡ್ಯೂಸ್ ಮಾಡ್ತಾರೆ. ಆ ಹುಡುಗಿಯರಿಗೆ ತಮ್ಮ ತುಟಿಯಿಂದ ಅಥವಾ ನಾಲಿಗೆಯನ್ನು ಉಪಯೋಗಿಸಿ ಬ್ರಷ್ಗಳನ್ನು ಚೂಪು ಮಾಡುವಂತೆ ಹೇಳ್ಕೊಡ್ತಾರೆ. ಈ ಕಂಪನಿಯ ಮಾಲೀಕರು ಮತ್ತು ವಿಜ್ಞಾನಿಗಳಿಗೆ ಈಗಾಗಲೇ ರೇಡಿಯೇಷನ್ಗಳ ದುಷ್ಪರಿಣಾಮ ಗೊತ್ತಿತ್ತು. ಎಕ್ಸ್ಪೋಜರ್ ಇದ್ದರೂ ತಾವು ವಿಕಿರಣದಿಂದ ದೂರ ಇರ್ತಿದ್ರು. ಉದಾಹರಣೆಗೆ ಅಲ್ಲಿನ ರಾಸಾಯನ ವಿಜ್ಞಾನಿಗಳು ಲೆಡ್ ಸ್ಕ್ರೀನ್ನ ಬಳಕೆ ಮಾಡ್ತಿದ್ದದ್ದು ದಾಖಲೆಗಳಲ್ಲಿದೆ. ಹಾಗೆ USRC ಕಂಪನಿಯ ಮಾರ್ಗಸೂಚಿ ಪುಸ್ತಕಗಳಲ್ಲಿ ರೇಡಿಯೇಷನ್ನ ಹಾನಿಕಾರಕತೆಯ ಬಗ್ಗೆ ಸ್ಪಷ್ಟವಾಗಿ ಬರೆದಿದ್ರು. ಇಷ್ಟೆಲ್ಲ ಇದ್ದರೂ 1926ರಲ್ಲಿ USRCಯ ಮುಖ್ಯ ವಿಜ್ಞಾನಿಯಾದ ಡಾಕ್ಟರ್ ಎರ್ವಿನ್ ಇ ಲೆಮಾನ್ ರವರು ರೇಡಿಯೇಷನ್ನಿಂದಾಗಿ ಸಾವನ್ನಪ್ತಾರೆ. ಸ್ನೇಹಿತರೆ, ಈ ಕಾರ್ಮಿಕರಿಗೆ ಒಂದು ಗಡಿಯಾರದ ಪೇಂಟ್ ಮಾಡೋದಕ್ಕೆ ಇಂದಿನ ಬೆಲೆಗಳಲ್ಲಿ ಸುಮಾರು $0.38 ಕೊಡ್ತಿದ್ರು. ಅಂದರೆ 30 ರೂಪಾಯಿಗಳಷ್ಟು ಕೊಡ್ತಿದ್ರು. ಒಂದು ಶಿಫ್ಟ್ನಲ್ಲಿ 250 ಗಡಿಯಾರಗಳನ್ನು ಪೇಂಟ್ ಮಾಡೋದು ಇವರ ಕೆಲಸ ಆಗಿತ್ತು. ಬೇಗ ಮಾಡಬೇಕು ಅಂತ ಬಾಯಲ್ಲಿದ್ದ ರೇಡಿಯಂನ ಪೇಂಟನ್ನು ಹಾಗೆ ನುಂಗಿ ಕೆಲಸ ಮಾಡ್ತಿದ್ರು. ಅದೇ ರೀತಿ ಈ ಪೇಂಟಿಂಗಿನ ಕೆಲಸದಲ್ಲಿ ಆಟ ಆಡ್ತಾ ಈ ಹುಡುಗಿರು ಪೇಂಟನ್ನು ತಮ್ಮ ಹಲ್ಲುಗಳಿಗೆ, ಮುಖಗಳಿಗೆ, ಉಗುರುಗಳಿಗೆ ಹಚ್ಚೋಕೆ ಶುರು ಮಾಡ್ತಾರೆ. ಈ ಅಮಾಯಕ ಹೆಣ್ಣು ಮಕ್ಕಳಿಗೆ ಪೇಂಟು ತಮ್ಮ ಸಾವಿನ ಕಾರಣವಾಗುತ್ತೆ ಅಂತ ತಿಳಿದಿರೋದೇ ಇಲ್ಲ. 1927ರಷ್ಟರಲ್ಲಿ ಸುಮಾರು 50 ಜನ ಕಾರ್ಮಿಕರು ಸತ್ತು ಹೋಗ್ತಾರೆ. ವಿಕಿರಣ ಅಂದರೆ ರೇಡಿಯೇಷನ್ ಎಕ್ಸ್ಪೋಜರ್ನ ಮೊದಲ ಎಫೆಕ್ಟ್ಗಳನ್ನು ಅಲ್ಲಿದ್ದ ಡೆಂಟಿಸ್ಟ್ಗಳು ದಾಖಲಿಸ್ತಾರೆ. ಡಯಲ್ ಪೇಂಟರ್ಗಳಲ್ಲಿ ಕೆಲವರು ಹಲ್ಲು ನೋವು, ಸಡಿಲವಾದಂಥ ಹಲ್ಲುಗಳು ಮತ್ತು ಬಾಯಿ ಹುಣ್ಣಿನಿಂದ ಬಂದರೆ ಮತ್ತಷ್ಟು ಹುಡುಗಿಯರಿಗೆ ಹಲ್ಲು ಕಿತ್ತ ನಂತರ ಗಾಯ ಮಾಗದೇ ಇರುವುದು ಕಂಡುಬರುತ್ತೆ. ಹೀಗೆ ದಂತ ರೋಗಗಳಿಂದ ಶುರುವಾದಂತಹ ರೇಡಿಯೇಷನ್ನ ಕಾಯಿಲೆಗಳು ರಕ್ತಹೀನತೆ, ಮೂಳೆಗಳ ಫ್ರ್ಯಾಕ್ಚರ್ಗಳು ಮತ್ತು ದವಡೆಗಳ ಗ್ಯಾಂಗ್ರೀನ್ಗಳಾಗಿ ಮತ್ತು ಕೆಲವರಲ್ಲಿ ಕ್ಯಾನ್ಸರ್ಗಳಾಗಿ ಪರಿವರ್ತಿಸುತ್ತೆ. ಇದನ್ನ ರೇಡಿಯೇಷನ್ ಜಾ ಅಂತ ಡಾಕ್ಟರ್ಗಳು ಕರೆಯೋಕೆ ಶುರು ಮಾಡ್ತಾರೆ. ಕೆಲ ಹುಡುಗಿಯರಿಗೆ ಋತುಚಕ್ರದ ತೊಂದರೆ ಮತ್ತು ಬಂಜೆತನ ಬರುತ್ತೆ. ಆದರೆ ಎಲ್ಲಕ್ಕಿಂತ ಕರುಳು ಕಿವುಚುವ ಸಂಗತಿ ಅಂದರೆ ಕಾರ್ಮಿಕರಲ್ಲಿ ಹಲವಾರು ಗರ್ಭಿಣಿ ಸ್ತ್ರೀಯರು ಇರ್ತಾರೆ. ಅವರಲ್ಲಿ ಹಲವಾರು ವಿರೂಪಗೊಂಡ ಭ್ರೂಣಗಳು ಅಬಾರ್ಷನ್ನಲ್ಲಿ ಕಂಡುಬರುತ್ತೆ. ಈ ಅನಾರೋಗ್ಯದ ವಿಚಾರವನ್ನು USRCನ ಬಳಿ ತಂದಿಟ್ಟಾಗ ಅವರು ಈ ಕ್ಲೇಮ್ಗಳನ್ನು ರಿಜೆಕ್ಟ್ ಮಾಡ್ತಾರೆ. ಡಾಕ್ಟರ್, ಡೆಂಟಿಸ್ಟ್ಗಳಿಗೆ ಈ ವಿಚಾರವನ್ನು ಸೀಕ್ರೆಟ್ಟಾಗಿ ಇಡೋದಕ್ಕೆ ಹೇಳ್ತಾರೆ. ಒಪ್ಪದೇ ಇದ್ದವರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಈ ಕಂಪನಿ ಈ ವಿಷಯಗಳನ್ನು ಮುಚ್ಚಿ ಹಾಕಕ್ಕೆ ಆ ಹೆಣ್ಣು ಮಕ್ಕಳ ಪವಿತ್ರತೆಗೆ ಧಕ್ಕೆ ಬರುವ ಅವಮಾನದ ಆರೋಪಗಳನ್ನು ಪ್ರಚಲಿಸ್ತಾರೆ. ಇದು ರೇಡಿಯೇಷನ್ನಿಂದ ಅಲ್ಲ, ಸಿಫಿಲಿಸ್ ಎಂಬ ಸಾಂಕ್ರಾಮಿಕ ರೋಗ ಅಂತ ಹೇಳಿ ಕೇಸ್ ಕ್ಲೋಸ್ ಮಾಡಲು ಮುಂದಾಗ್ತಾರೆ. ಈ ಕೆಲಸಗಾರರಲ್ಲಿ ಎಷ್ಟೊಂದು ಜನ ಅಂಗವಿಕಲ ಮತ್ತು ಅನರ್ಹ ಕಾರ್ಮಿಕಗಳನ್ನು ನೇಮಿಸಿ ಈ ಕಂಪನಿ ಒಳ್ಳೆಯ ಕೆಲಸವನ್ನು ಮಾಡ್ತಿದೆ ಅಂತ ವದಂತಿಗಳನ್ನು ಹುಟ್ಟಿಸಿ ವೈಟ್ ವಾಶ್ ಮಾಡ್ತಾರೆ. 1928ರಲ್ಲಿ ಈ ರೇಡಿಯಂ ಡಯಲ್ನ ಸಂಶೋಧಕನಾದಂತಹ ಡಾಕ್ಟರ್ ಸ್ಯಾಬಿನ್ ಆರ್ನಾಲ್ಡ್ ಎಂಬಾತ ವಿಕಿರಣಗಳ ದುಷ್ಪರಿಣಾಮದಿಂದ ಸಾಯ್ತಾನೆ. ಈ ವಿಷಯ ಮತ್ತು ಕಾರ್ಮಿಕರ ರೋಗಗಳ ಬಗ್ಗೆ ಸುದ್ದಿ ಪತ್ರಿಕೆಗಳಲ್ಲಿ ಹೊರಬರಲು ಶುರುವಾಗುತ್ತೆ. ಗ್ರೇಸ್ ಫ್ರೇಯರ್ ಎಂಬಾಕೆ USRC ಕಂಪನಿಯ ವಿರುದ್ಧ ಕೇಸ್ ಹಾಕಲು ಮುಂದಾಗ್ತಾಳೆ. ಇವಳ ಜೊತೆ ಎಡ್ನಾ ಹೌಸ್ಮ್ಯಾನ್, ಕ್ಯಾಥರಿನ್ ಶಾಬ್, ಕ್ವಿಂಟಾನಾ ಸಿಸ್ಟರ್ಸ್, ಆಲ್ಬಿನಾ ಲ್ಯಾರಿಸ್ ಎಂಬ 4 ಹುಡುಗಿಯರು ಸೇರ್ಕೊಳ್ತಾರೆ.
ಈ ಹುಡುಗಿಯರನ್ನು ಎಲ್ಲರೂ ರೇಡಿಯಂ ಗರ್ಲ್ಸ್ ಅಂತ ಕರೆಯೋಕೆ ಶುರು ಮಾಡ್ತಾರೆ. ಗ್ರೇಸ್ ಫ್ರೈಯರ್ಗೆ USRC ವಿರುದ್ಧ ಕೇಸ್ ಹಾಕಲು ಒಂದು ಲಾಯರ್ ಹುಡುಕೋಕೆ 2 ವರ್ಷ ಬೇಕಾಗುತ್ತೆ. ಕೇಸ್ ಶುರುವಾದ ನಂತರನೂ ತುಂಬ ಮಂದಗತಿಯಿಂದ ಸಾಗುತ್ತೆ. ಎಂಥ ದುರ್ಗತಿ ಅಂದರೆ ಆ 5 ಜನರಲ್ಲಿ ಇಬ್ಬರು ಕೇಸ್ ಶುರುವಾಗೋ ಮೊದಲೇ ಹಾಸಿಗೆ ಹಿಡಿತಾರೆ. ಕೋರ್ಟ್ನಲ್ಲಿ ಪ್ರಮಾಣ ವಚನ ತಗೊಳ್ಳೋಕ್ಕೆ ಕೈ ಎತ್ತಿ ಹಿಡಿಯೋಕ್ಕೂ ಆಗದ ಪರಿಸ್ಥಿತಿಗೆ ಬರ್ತಾರೆ. ಕೇಸ್ನ ತೀರ್ಪು ಹೊರಬರೋಕ್ಕೆ ಮುಂಚೆಯೇ ಸೆಟಲ್ಮೆಂಟ್ನ ಮುಖಾಂತರ ಕೇಸ್ನ USRC ಮುಚ್ಚಿ ಹಾಕ್ತಾರೆ. 1930ರ ದಶಕದಲ್ಲಿ ಆ 5 ಜನ ಹೆಣ್ಣು ಮಕ್ಕಳು ಸತ್ತು ಹೋಗ್ತಾರೆ. ಈ ರೇಡಿಯಂ ವರ್ಕರ್ಗಳ ಅನಾರೋಗ್ಯ ಹೆಣ್ಣು ಮಕ್ಕಳ ಹಕ್ಕು ಮತ್ತು ಕಾರ್ಮಿಕರ ಹಕ್ಕುಗಳ ವಿಚಾರದಲ್ಲಿ ಮಹತ್ತರವಾದ ಪ್ರಭಾವವನ್ನು ಬೀರುತ್ತೆ. ಇದರಿಂದಾಗಿ ಆಕ್ಯುಪೇಷನಲ್ ಡಿಸೀಸಸ್ ಲೇಬರ್ ಲಾ ಅಂದರೆ ಔದ್ಯೋಗಿಕ ರೋಗಗಳ ಕಾರ್ಮಿಕ ಕಾನೂನು ಸ್ಥಾಪನೆ ಆಗುತ್ತೆ. ಎಲ್ಲ ಕಾರ್ಮಿಕರಿಗೂ ಸೇಫ್ಟಿ ಮತ್ತು ಪ್ರೊಟೆಕ್ಷನ್ ಎಕ್ವಿಪ್ಮೆಂಟ್ಗಳನ್ನು ಕೊಡಲಾಗುತ್ತೆ. ಅಷ್ಟೇ ಅಲ್ಲದೆ ಡಯಲ್ ಪೇಂಟರ್ಗಳ ಚಿಕಿತ್ಸೆಗಾಗಿ ಆರ್ಗಾನ್ ನೇಷನ್ ಲ್ಯಾಬೊರೇಟರಿಯಲ್ಲಿ ಸೆಂಟರ್ ಫಾರ್ ಹ್ಯೂಮನ್ ರೇಡಿಯೋಬಯಾಲಜಿಯನ್ನು ಪ್ರಾರಂಭಿಸ್ತಾರೆ. ಈ ಸೆಂಟರ್ನಲ್ಲಿ 2003 ಕಾರ್ಮಿಕರ ಡೇಟಾವನ್ನು ಕಲೆಕ್ಟ್ ಮಾಡಿ ರಿಸರ್ಚ್ ನಡೆಸ್ತಾರೆ. ಇದರಿಂದ ರೇಡಿಯೇಷನ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ಗಳನ್ನು ಹೊರತರ್ತಾರೆ. ಸ್ನೇಹಿತರೆ, ಈ ರೀತಿಯ ಕಥೆಗಳನ್ನು ಇನ್ನಷ್ಟು ಕೇಳಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಲಿ ಸಿಗೋಣ. ನಮಸ್ಕಾರ.